B square. Thank you. ನೀನೇನೆ ಇಲ್ಲಿ? ಅದು ಪ್ರಾರ್ಥನಾ. ಅದು ಊಟ ಆಯ್ತಾ? ಆಯ್ತು. ಯಾಕೆ ಏನಾದರೂ ತಗೊಂಡಿದೀಯಾ ತಿನ್ನಕ್ಕೆ? ಹಂಗೇನಿಲ್ಲ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಯು ಆಸ್ಕಿಂಗ್ ಮೀ ಹೆಲ್ಪ್? ಅಲ್ಲ ನಿನ್ನ ಕೃಷ್ಣನ್ ಬಿಟ್ಬಿಟ್ಟು ನನ್ನ ಹತ್ರ ಕೇಳಕ್ ಬಂದಿದೀಯಲ್ಲ, ಏನ್ ಸಮಾಚಾರ? ಅಯ್ಯೋ ಕೃಷ್ಣ, ಕೈ ಕೊಡ್ತೀನ? ಅಯ್ಯೋ ಕೃಷ್ಣ, ಹಾಗೇನಿಲ್ಲ. ಒಳಗುಣ್ಣ? ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡ. ಆಯ್ತು ಹೇಳು, ಏನ್ ಹೆಲ್ಪು? ಅದು ನೀನ್ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ? ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ನೀನ್ ನೊಂದ್ಕೊಳ್ಳಲ್ಲ ಅಂದ್ರೆ? ನೀನು ನೊಂದ್ಕೊಳ್ಳಲ್ಲ, ಹೇಳಿ. ನೀನೇನು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ? ನಾನೇನು ಕೋಪ ಮಾಡ್ಕೊಳ್ಳಲ್ಲ, ಬೊಬ್ಬಳೆ. ನನ್ನ ಮೇಲೆ ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ಅಯ್ಯೋ, ನಾನು ಅಪಾರ್ಥ ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಅದೇನು ಅಂತ ಹೇಳೆ. ಆಯ್ತು ಹೇಳ್ತೀನಿ. ಅದು 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 ಅದೇನು ಅಂತ ಊದೇಲೇ. ನಾನು ಮೊನ್ನೆ ಒಂದು ರೀಲ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಶೂಟ್ ಮಾಡ್ತೀಯಾ? ನೀನು ರೀಲ್ಸ್ ಮಾಡ್ತೀಯಾ? ಕೃಷ್ಣ ಕೃಷ್ಣ, ಫಸ್ಟ್ ಟೈಮ್ ರೀಲ್ಸ್ ಫೀಲ್ಡಿಗೆ ಕಾಲಿಡ್ತಾ ಇದೆಯಾ. ಯಾವ ಸಾಂಗ್ ಆಯ್ಕೆ ಮಾಡ್ಕೊಂಡು ಬಂದಿದ್ಯಾ? ಅದು ಆರತಿ ಎಲ್ಲಮ್ಮಂಗೆ, ಆರತಿ ಮಾರಮ್ಮಂಗೆ, ಕಳಸ ಹೊತ್ತು ತಂದಿರೋ ಪೂಜೆ ಮಾಡಿರೋ. ಅಲ್ಲ ಕಣೆ, ಫಸ್ಟ್ ಟೈಮ್ ರೀಲ್ಸ್ ಮಾಡ್ತಾ ಇದೀಯಾ. ಒಳ್ಳೆ ಫೇಮಸ್ ಆಗೋ ಟ್ರೋಲ್ ಆಗೋ ಸಾಂಗ್ ನ ಆಡೋದ್ ಬಿಟ್ಬಿಟ್ಟು ಇದು ಯಾವ್ದು ಇದು ಅಡ್ಗು ರಜ್ಜಿ ತರ? ನಂಗೆ ಯಾವ ಹಾಡು ಗೊತ್ತಿಲ್ಲ. ಇಂಥವೆಲ್ಲ ಹೇಳ್ಕೊಳ್ಳೋದಕ್ಕೆ ಅಲ್ವಾ ನಾನಿರೋದು. ಈಗ ತಾನೇ ಹೊಸಾದು ನಮ್ಮ ಉಪ್ಪಿ ಬಾಸ್ದು ಸಾಂಗ್ ಟ್ರೋಲ್ ಆಗ್ತಾ ಇದೆ. ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ, ಒಳ್ಳೆ ರೀಲ್ ಆಗುತ್ತೆ. ಇದನ್ನೇ ಮಾಡೋಣ. ಕೃಷ್ಣ, ಟ್ರೋಲ್ ಆಗ್ಬಿಟ್ರೆ? ಈ ಮಂಗದಿಮ್ಮೆ, ಟ್ರೋಲ್ ಆಗ್ಲಿ ಅಂತಾನೆ ನಾನು ಮಾಡ್ತಿರೋದು. ಟ್ರೋಲ್ ಆದೆ ಅಂತಂದ್ರೆ ನೀನು ಫೇಮಸ್ ಆಗ್ತೀಯಾ, ಫೇಮಸ್ ಆದೆ ಅಂತಂದ್ರೆ ರೆಕಗ್ನೈಸ್ ಆಗ್ತೀಯಾ, ರೆಕಗ್ನೈಸ್ ಆದೆ ಅಂತಂದ್ರೆ ಎಲ್ಲರೂ ನಿನ್ಗೆ ಫ್ಯಾನ್ ಆಗ್ತಾರೆ. ಫ್ಯಾನ್ ಆದ್ರು ಅಂತಂದ್ರೆ ಎಲ್ಲರೂ ನಿನ್ನ ಹತ್ರ ಆಟೋಗ್ರಾಫ್ ತಗೊಳ್ಳೋದಕ್ಕೆ ಬರ್ತಾರೆ. ಆಟೋಗ್ರಾಫ್ ಜೊತೆಗೆ ಫೋಟೋಗ್ರಾಫು. ನೀನು ಆಮೇಲೆ ಹಿಂಗೆ ಹಾಯ್ ಅಂತ ಅನ್ಕೊಂಡು ಎಲೆಕ್ಷನ್ಗೂ ನಿಂತ್ಕೋಬಹುದು. ನೀನ್ ಬೇಕಾದ್ರೆ MLA ಆದ್ರೂ ಆಗ್ತೀಯಾ, ಆಮೇಲೆ MP ಆದ್ರೂ ಆಗ್ತೀಯಾ, ಆಮೇಲೆ ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೋತೀಯೋ ಏನೋ ಯಾರಿಗ್ ಗೊತ್ತು. ಸರಿ, ಶೂಟ್ ಮಾಡಿ. ಏನಪ್ಪ ಇವಳು ನಮಗೆ ಶ್ರಮ ಕೊಟ್ಬಿಡ್ಲು. ಇರಲಿ, ಇಂಥ ಒಳ್ಳೆ ಕೆಲಸಗಳಿಗೆ ಹೆಲ್ಪ್ ಮಾಡೋಕ್ಕೆ ನಾನಿರೋದು. ಯಾರಾದರೂ ಬೇಕಾದರೆ ಬನ್ನಿ. ಯಾರು ಲಿಲ್ಲಿ, ಇದನ್ನೆಲ್ಲ ಎಲ್ಲಿಂದ ತಗೊಂಬಂದೆ ನೀನು? ಚೆನ್ನಾಗಿದೆ. ನಾನು ನಾಳೆಯಿಂದ ಈ ಥರದ್ದೇ ಹಾಕೊಂಡ್ಬರ್ತೀನಿ. ಅದೆಲ್ಲ ನಂದು ಕೊಡೆ. ಈ ಕೊಡೆ ನನಗೂನು ತಗೊಂಡು ಕೊಡಿಸ್ತೀನಿ ಕಣೆ. ಅಪ್ಪನಿಗೆ ಮಾತ್ರ ಹೇಳ್ಬೇಡ, ಕೊಡಿಸ್ತೀನಿ ಕಣೆ, ಪ್ಲೀಸ್ ಕಣೆ. ಸಾರಿ. ಆದರೂ ಇವತ್ತು ಬೋರ್ ಆಗ್ತಿದೆ ಕಣೆ. ಏನಾದರೂ ಆಟ ಆಡೋಣ ಪ್ಲೀಸ್ ಕಣೆ. ಸಾರಿ ಕಣೆ. ಲಿಲ್ಲಿ, ನಿಂಗೊಂದು ವಿಚಾರ ಗೊತ್ತೇನೆ? ನಮ್ಮ ಹಾಸ್ಟ್ಲಿಗೆ ಹೊಸ ಕೆಲ್ಸದವ್ಳು ಜಾಯ್ನ್ ಆಗಿದ್ದಾಳೆ. ಯಾರೇ? ನೀನೇ ಕಣೆ. ಅಲ್ಲಿ ನೋಡ, ಒರೆಸ್ಕೊಂಡು ಕೂತಾಳೆ. ಕಾಲೇಜಿಗೆ ರಜಾ ಮಜಾ ಮಾಡಕ್ ಬಿಟ್ಬಿಟ್ಟು ಆಟ ಕ್ಲೀನ್ ಮಾಡ್ಕೊಂಡು ಕೂತಾಳೆ. ಬಾರಲ್ಲಿ ಕುತ್ಕೊಳೆ. ನಮಗೂ ಬೋರ್ ಆಗ್ತಿದೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನಾದ್ರು ಹೇಳು, ಏನಾದ್ರು ಮಾಡೋಣ. ನಾವೆಲ್ಲರೂ ಸೇರಿ ಕಣ್ಣ ಮುಚ್ಚಲೆ ಆಡೋಣ. ಹಂಗೆ ಕುಂಟೆ ಬಿಲ್ಲನ್ನು ಆಡೋಣ. ಹಂಗೆ ನಾವು ಆಚೆ ಹೋಗಿ ಏನಾದ್ರು ತಿನ್ಕೊಂಡ್ ಬರೋಣ. ಪ್ರಕೃತಿ ಅಕ್ಕ ಬಂದು ಅಂಡ ಮೇಲೆ ಬಾರಿಸ್ತಾಳೆ, ಒಡ್ಸ್ಕೊಂಡ್ ಬರೋಣ. ಲೈ, ಹಾಸ್ಟೆಲ್ ಬಿಟ್ಟು ಆಚೆ ಹೋಗಂಗಿಲ್ಲ ಅಂತ ಹೇಳಿದಾಳೆ. ಒಳಗಡೆ ಆಡೋ ಅಂತದ್ದು ಹೇಳು. ಒಳಗಣ ಆಟಗಳು ನೀನೇ ಹೇಳು. ಏನ್ ಹೇಳೋದು? ಇವಳು ಯಾವಾಗ ನೋಡಿದ್ರು ಆಡ್ಕೊಂಡೇ ಕೂತಿರ್ತಾಳೆ. ಹೌದು, ನಾವು ಅಂತ್ಯಾಕ್ಷರಿ ಆಡ್ಬೋದಲ್ವಾ? ನಾನು ಬರ್ತೀನಿ. ಎಷ್ಟು ದೇವರ ನಾಮಗಳು ಗೊತ್ತಾ? ನಾನು ಎಲ್ಲಾ ದೇವರ ನಾಮನೂ ಹಾಡ್ತೀನಿ. ನೀನ್ ಎಲ್ಲ ದೇವ್ರಿಗೂ ನಾನು ಇಲ್ಲಿಂದಾನೆ ದಂಡ ಹಾಕ್ತೀನಿ ಪ್ಲೀಸ್. ಅದ್ರ ಬದಲು ಕ್ಯಾಬ್ರೆ ಏನಾದ್ರು ಆಡು. ಕೃಷ್ಣ, ಅವನು ಕರ್ಕೊಂಡಾಡೆ. ರಾಮಚಾರಿ ಆಡುವ ಲಾಲಿ ಆಡು ಕೇಳುವ ಕಾಲ ಬಂದಾಗ
ನಿನ್ನಿಂದಲೇ ಕನಸೊಂದು ಶುರು ಯಾವಾಗ್ಲೂ ಡ್ರೀಮಲ್ಲೇ ಇರ್ತಾಳೆ ಇವಳು. ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮೇಲೆಗೆ ಸಾಕು, ಕೆಳಗಿಳಿ ಬೇಡ. ಹಲೋ, ಎಕ್ಸ್ಕ್ಯೂಸ್ ಮೀ, ಗೂಗಲ್ ಮಾಡಿ ನೋಡು. ಕೋತಿ ತಾನ್ ಕೆಡೋದಲ್ದೆ ಒನಾನೆಲ್ಲ ಕೆಡಿಸ್ತಂತೆ, ಹಂಗೆ ಹಾಸ್ಟೆಲ್ ಅಲ್ಲಿರೋ ಹುಡುಗಿರ್ನೆಲ್ಲ ಕೆಡಿಸ್ತಾ ಇದೆಯಲ್ಲೇ ಪ್ರಾರ್ಥನಾ. ನಿಂಗ್ ಬರೀ ಕೋತಿ ಮೇಲೆ ಅಷ್ಟೇ ಚಿಂತೆ. ಹಾಸ್ಟೆಲಿಗೆ ನರಿ ನುಗ್ಗಿ ವಾರ್ಡನ್ ತರ ಆಕ್ಟ್ ಮಾಡುವಾಗ ಎಲ್ಲೋಗಿದ್ದೆ? ಹೌದು, ನಾನು ಇಲ್ದೇ ಇರೋ ಟೈಮ್ ನೋಡಿ ಹಾಸ್ಟೆಲ್ಗೆ ಆ ನರಿ ನುಗ್ಗಿರೋದು. ಆ ನರಿನ ಕುರಿ ಮಾಡಿ ಆ ಕುರಿನ ಆಲ್ರೆಡಿ ಬಲಿ ಕೊಟ್ಟಾಯ್ತು. ಇವಾಗ ಯಾಕೆ ಅದ್ರ ಬಗ್ಗೆ ಮಾತು? ಅಂತವ್ರೆ ಸರಿ ನಿಂಗೆ. ಲೇ, ನೀನೆಷ್ಟು ಸಲ ನಾನು ಇಲ್ದೇ ಇದ್ದಾಗ ಹುಡುಗಿರ್ನೆಲ್ಲ ನನ್ ಗೆಟಪ್ ಹಾಕೊಂಡು ಯಾಮರ್ಸಿದ್ಯಾ? ಅವಳು ಯಾರೋ ನಿನ್ ಗ್ರೂಪಿಗೆ ಸೇರಿದವಳೆ ಅಂತ ಅನ್ಸುತ್ತೆ. ಅದಕ್ಕೆ ಅವಳ ಆಟಕ್ಕೆ ಬ್ರೇಕ್ ಆಯ್ತು ಆಲ್ರೆಡಿ. ಚೆನ್ನಾಗಿ ಮಾತಾಡ್ತೀಯ. ನಿನ್ನೇನಾದ್ರೂ ಎಲೆಕ್ಷನ್ಗೆ ನಿಲ್ಸಿದ್ರೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಮಾತಲ್ಲೇ ಜನರಿಗೆಲ್ಲ ಸ್ವರ್ಗ ತೋರಿಸಿ ಆಮೇಲೆ ನೀನ್ ಗೆದ್ಮೇಲೆ ನೀನ್ ಆರಾಮಾಗಿರ್ತೀಯ. ಅವ್ರನ್ನೆಲ್ಲ ನರ್ಕ ಕಳಿಸ್ಬಿಡ್ತೀಯ. ಏಯ್, ಮುಚ್ಚೆ ಬಾಯಿ. ಮಾತಾಡು ಅಂದ್ರೆ ಚೆನ್ನಾಗಿ ಮಾತಾಡ್ತಾನೆ ಇರ್ತೀಯ. ಮೊನ್ನೆ 1 ವಾರ ಕಾಣಿಸಿಲ್ವಲ್ಲ, ಎಲ್ಲ ಹೋಗಿದ್ದೆ? ಟ್ರಿಪ್ಗೆ. ಟ್ರಿಪ್ ಹೊಡ್ಕೊಂಡು ಊರ್ ಸುತ್ಕೊಂಡೇ ಇರು. ಎಕ್ಸಾಮ್ ಅಲ್ಲಿ 0 ತಗೊಂಡು ಇನ್ನು ಇಲ್ಲೇ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ಯೋ ಹೆಂಗೆ? ನಿನ್ ಜೊತೆ ಹಾಸ್ಟೆಲ್ಗೆ ಸೇರ್ಕೊಂಡವ್ರೆಲ್ಲ ಓದ್ಕೊಂಡು ಬೇರೆ ಕಡೆ ಹೋದ್ರು. ನೀನ್ ಮಾತ್ರ ನಿನ್ ಜೂನಿಯರ್ಸ್ ಜೊತೆನೇ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಮ್ಗಿಂತ ಸೀನಿಯರೇನೆ. ಇನ್ಮೇಲಾದ್ರೂ ಬುದ್ಧಿ ಕಲಿ ಸರಿಯಾಗಿ. ನಮ್ಗಿಂತ ಸೀನಿಯರ್ ಕಣೆ. ನಮ್ಗೆಲ್ಲ 22 ವರ್ಷ, 30 ವರ್ಷ ಅಲ್ವಾ? ಏನೇನಾರು ಕಾರಣ ಸಿಕ್ಕಿದ್ರೆ ಹಂಗೆ ರಿಗಿಸ್ತಾರೆ. ಪ್ರಾತು ಬೇಜಾರಾಯ್ತಾ? ಪ್ರಾತು, ನಾನ್ ಕಣ್ಯಲ್ಲ ಅಲ್ಲಿ. ನೀನು ಟೋನಲ್ಲಿ ಅಲ್ಲಿ ಅನ್ಬೇಡ, ನಂಗೆ ನರಸಿಂಹಣ್ಣ ನೆನಪಾಗ್ತಾರೆ. ನೋಡು ನೋಡು, ನಿನ್ ಬೇಜಾರಾಗಿದೆ ಅಂತ ಸಮಾಧಾನ ಮಾಡಕ್ ಬಂದ್ರೆ ಈ ಟೈಮಲ್ಲೂ ನಂಗೆ ನೀನ್ ರೇಗಿಸ್ತೀಯಾ? ಬೇಜಾರಾಯ್ತಾ? ಆಗ್ದಲೆ ಹಂಗೆ ಇರುತ್ತಾ? ಕಾಲೇಜಲ್ಲಿ ನಾನು ಎಷ್ಟು ಹವಾ ಇಟ್ಕೊಂಡಿದ್ದೀನಿ. ವ್ಲಜ್ಜಿ ನಮ್ಮಕ್ಕ ಎಲ್ಲರ ಮುಂದೆ ಶೇಪ್ ಔಟ್ ಮಾಡಿದ್ಲು. ನನಗೆ ಎಷ್ಟು ಉರಿತಾ ಇದೆ ಅಂತಂದ್ರೆ ಇದ್ರ ಬಿಸಿ ಅವಳಿಗೆ ಮುಟ್ಟಿಸ್ತೀನಿ ಕಣೆ. ನೀನು ನನಗೆ ಸಪೋರ್ಟ್ ಮಾಡ್ತೀಯಾ? ಮಜ್ಜಿ, ಬರೀ ಸಪೋರ್ಟ? ಸಾಯೋವರೆಗೂ ನಿನಗೆ ಸಪೋರ್ಟ್ ಮಾಡ್ತೀನಿ ಕಣೆ. ತಗೊಳ್ಳೆ ಲಲ್ಲಿ, ಸಾಯೋವರೆಗೂ ಬೇಡ, ಹಾಸ್ಟೆಲಲ್ಲಿ ಇರೋವರೆಗೂ ಸಪೋರ್ಟ್ ಮಾಡುವ ಸಾಕು. ಆಯ್ತಾ? ಮಾಡ್ತೀಯಾ? ಬಾರೆ ಅವಳಿಗೆ ಬುದ್ಧಿ. ಲೇ, ಏನೇ ಮಾಡ್ತಿದ್ಯಾ? ಈ ಪೈಪ್ನೆಲ್ಲ ತಗೊಂಡ್ಬಂದು ನನ್ನ ಕೈ ಯಾಕೆ ಕೊಟ್ಟಿದ್ಯಾ? ಆ ಪೈಪ್ನ ನಿನ್ನ ಕುತ್ತಿಗೆಗೆ ಹಾಕೊಂಡು ನೇಣಾಕೊಂಡು ಸಾತೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು. ಮತ್ ಬಾಯಿ ಮುಚ್ಕೊಂಡಿರ ಯಾಕೆ ಒಳ್ಳೆ ಆತರ ಗಿಟ್ಟೊಳಂಗೆ ಆಡ್ತೀಯಾ? ಏನು ಗೊತ್ತಾ, ಆ ಪ್ರಕೃತಿ ನನಗೆ ಅವಮಾನ ಮಾಡಿದ್ಲಲ್ಲ, ಅವಳಿಗೆ ಹೆಂಗೆ ಅವಮಾನ ಮಾಡ್ತೀನಿ ನೋಡು. ಈ ಪೈಪ್ನ ಯೂಸ್ ಮಾಡ್ಬಿಟ್ಟು ಟ್ಯಾಂಕರಲ್ಲಿರೋ ನೀರನ್ನೆಲ್ಲ ಆಚೆಗೆ ಹಾಕ್ಬಿಡೋಣ. ಅವಾಗ ಹಾಸ್ಟೆಲಲ್ಲಿ ನೀರಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಟೆಲ್ ಹುಡುಗಿರ್ನೆಲ್ಲ ಪ್ರಕೃತಿ ಮೇಲೆ ಎತ್ಕಟ್ಟಿ ವಾರ್ಡನ್ಗೆ ಧಿಕ್ಕಾರ ಅಂತ ಧಿಕ್ಕಾರ ಕುಗ್ಸೋಣ. ಗಲಾಟೆ ಮಾಡೋಣ ಕಣೆ. ಅಕ್ಕಂಗೆ ಗೊತ್ತಾಯ್ತು ಅಂದ್ರೆ ಏನೇ ಮಾಡೋದು? ಲೇ, ಇಲ್ಲಿರೋದು ನಾನು ನೀನು ಇಬ್ರೆ. ಒಂದ ನಾನು ಹೇಳ್ಬೇಕು, ಇಲ್ಲ ನೀನ್ ಹೇಳ್ಬೇಕು. ನಾನು ಅಕ್ಕನ ಹತ್ರ ಮಾತೇ ಆಡಲ್ಲ. ಮತ್ತಿನ್ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಬಾರೆ ಮಾಡೋಣ. ಸುಮ್ಮನೆ ಇರೋ, ಅವಳಿಗೆ ಬುದ್ಧಿ ಕಳಿಸ್ಬೇಕು. ಬಾರೆ, ಈ ಬಾರೆ, ನಿಧಾನಕ್ಕೆ ಬಾ. ಹಿಂಗ್ ಊದು. ಲೈ, ಫಸ್ಟ್ ಊದೆ, ಒಳಗಡೆಯಿಂದ ಎಳ್ಕೊಳೆ. ಇವತ್ತು ಅವಳ ಅಜ್ಜಿ ಪ್ರಕೃತಿಗಿದೆ ಹಬ್ಬ. ಲೈ ಲಲ್ಲಿ, ಬೆಂಗಳೂರಲ್ಲಿ ಮಳೆ ಬರ್ತಾ ಇಲ್ಲ ತಾನೆ? ಬರುತ್ತೆ ನೋಡೆ ಇವಾಗ. ಹೋದ್ರೆ ಹೋಗ್ಲಿ ಬಿಡೆ. ಆಹಾ, ಇವತ್ತು ನೀರೆಲ್ಲ ಹೋದ್ಮೇಲೆ ಆ ಪ್ರಕೃತಿಗೆ ಧಿಕ್ಕಾರ ಹಾಕೋಣ ಕಣೆ. ಇವತ್ತು ಹಾಸ್ಟೆಲ್ ಹುಡುಗಿರಿಗೆಲ್ಲ ನೀರೇ ಇಲ್ಲ. ಬಾರ ಹೋಗೋಣ, ಧಿಕ್ಕಾರ ಹೋಗೋಣ. ಪೈಪ್ ತಗೊಳ್ಳೆ, ಕತ್ತೆ.
ತಗಡ್ತಾರ ಏನೇ ಬೆಳಗ್ಗೆ ನಾನು ನಮ್ಮ ರೂಮ್ ಕಡೆ ಬಂದೇ ಇಲ್ಲ, ಏನ್ ಮಾಡ್ತಿದ್ದೆ? ಲೇ ಇವತ್ತು ನಾನು ನನ್ನ ಬಾಯ್ ಫ್ರೆಂಡ್ ಮೀಟ್ ಮಾಡ್ಬೇಕಿತ್ತು. ಸ್ನಾನ ಮಾಡೋಣ ಅಂತ ಬಾತ್ರೂಮ್ಗೆ ಹೋದ್ನ, ನೀರೇ ಬರ್ತಾ ಇಲ್ಲ ಕಣೆ. ನಮ್ಮ ರೂಮಲ್ಲೂ ನೀರು ಬರ್ತಿಲ್ಲ ಕಣೆ. ನಿಮ್ಮ ರೂಮಲ್ಲಿ? ನನಗೂ ವಾಶ್ರೂಮ್ಗೆ ಹೋಗೋಕೆ ತುಂಬಾ ಅರ್ಜೆಂಟ್ ಆಗ್ತಿದ್ದೆ ಕಣೆ. ನಮ್ಮ ರೂಮಲ್ಲೂ ನೀರೇ ಬರ್ತಾ ಇಲ್ಲ. ಯಾರ ರೂಮಲ್ಲೂ ನೀರು ಬರೋಲ್ಲ. ಬರುತ್ತೆ ಪ್ರಾರ್ಥನಾ, ಮೇಲ್ಗಡೆ ಟ್ಯಾಂಕಲ್ಲಿ ನೀರು ಖಾಲಿ ಆಗಿರ್ಬೇಕಪ್ಪ. ಅಕ್ಕಂಗೆ ಗೊತ್ತಾದ್ರೆ ಮೋಟ್ರ್ ಹಾಕ್ತಾರೆ. ಲೇ ತಗಡ್ತಾರ, ನಿಮ್ಮ ಅಕ್ಕ ಹೋಗಿ ಮೋಟ್ರ್ ಆನ್ ಮಾಡಿದ್ರು ಅಷ್ಟೇ, ರೂಮಲ್ಲಿ ಕುತ್ಕೊಂಡು ಕ್ವಾಟ್ರ್ ಹಾಕಿದ್ರು ಅಷ್ಟೇ, ನೀರು ಬರಲ್ಲ ಅಂದ್ರೆ ಬರಲ್ಲ. ಯಾಕೆ ಅಂದ್ರೆ ಸಂಪಲ್ಲೂ ನೀರಿಲ್ಲ, ಟ್ಯಾಂಕಲ್ಲೂ ನೀರಿಲ್ಲ. ಮತ್ತೆ ನಾವು ಇವಾಗ ಏನು ಮಾಡಬೇಕು? ಏನ್ ಮಾಡೋದು? ಮಹಾತ್ಮ ಗಾಂಧೀಜಿಯವರು ನಮ್ಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಯಾವುದೋ ಒಂದು ಸತ್ಯಾಗ್ರಹ ಮಾಡಿದ್ರಲ್ಲ, ಏನ್ ಸತ್ಯಾಗ್ರಹ? ಅದೇ ಉಪ್ಪು ತಿನ್ಕೊಂಡ ಅವ್ರು ಉಪ್ಪು ತಿನ್ಕೊಂಡು ಸತ್ಯಾಗ್ರಹ ಮಾಡಿರ್ಲಿ, ನಾವು ನೀರು ಕುಡ್ಕೊಂಡು ಸತ್ಯಾಗ್ರಹ ಮಾಡೋಣ. ನೀರಿಗೋಸ್ಕರ ಚಳುವಳಿ ಮಾಡೋಣ. ಹೆಂಗೆ? ಸೂಪರ್ ಅಲ್ವಾ? ಆಯ್ತು ಕಣ್ರೆ, ಇವತ್ತೈತೆ ವಾಡ ನಮ್ಮಂಗೆ ಬರ್ರೆ. ವಾರಾಗುತ್ತೆ, ದೊಡ್ಡ ವಾರಾಗುತ್ತೆ, ನೀರ್ ಬರ್ದೇ ಇದ್ರೆ ಹೆವಿ ವಾರಾಗುತ್ತೆ. ಹೌದು, ನಮ್ಮ ಹಾಸ್ಟೆಲಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಲ್ಲೇ ವಾರ ಆಗೋ ಥರ ಇದೆ ನೀರು ಬರಲಿಲ್ಲ ಅಂತಂದರೆ. ಈ ನಮ್ಮ ಹಾಸ್ಟೆಲ್ ವಾಟರ್ ಪ್ರಾಬ್ಲಮ್ಗೆ ನಾವೆಲ್ಲ ಚಳುವಳಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಆ ವಾರ್ಡನ್ನು ಅದೇನು ರಿಯಾಕ್ಷನ್ ಕೊಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ. ಆದರೆ ಈ ಎಪಿಸೋಡ್ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ತಿರುಗಿಸಿ ನೆಕ್ಸ್ಟ್ ಎಪಿಸೋಡ್ ಬರೋವರೆಗೂ ನೋಡ್ತಾನೆ ಇರಿ. ಅಲ್ಲಿ ತನಕ ನಮ್ಮ ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಂಗೆ ಟಾಣ್ ಅಂತ ಹೊಡ್ಬಿಡ್ರಪ್ಪ. ಇಕೊಳ್ಳ ಬಾತ್ರೂಮಲ್ಲಿ ಇಟ್ಟ ಬಾಟ್ಲ್ ಇಲ್ಲ ಮಾರ್ರೆ. ಮತ್ತೆ ಯಾರು ತಗೊಂಡೋದ್ರು ಬಾಟ್ಲನ? ವಾರ್ಡನ್ ಬಂದು ತಗೊಂಡು ಹೋದ್ಲಾ ಅಂತ.